ಈಗ ಅವ್ರು ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾ ಇದ್ದಾರೆ, ಇನ್ನು ನಮ್ಮ ಕೆಲಸ ಸುಲಭ ಆಗುತ್ತೆ. ಸ್ವಿಚ್ ಆಫ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ತುಂಬ ಸಿಂಪಲ್ ಪರ್ಸನ್ ದಯಾನಂದ ಸ್ವಾಮಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಕಾರಣಾಂತರದಿಂದ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಿದ್ದಾರೆ, ಬಟ್ ಅಲ್ಲಿ ಕೆಲಸ ಕಲಿಯೋದು ಇದೆ. ತುಂಬ ಚೆನ್ನಾಗಿ ಕಲ್ತು ಮುಂದೆ ಕಂಟ್ರೋಲರ್ ಪೋಸ್ಟ್ವರೆಗೂ ಹೋಗಲಿ ಅಂತ ಆಶಿಸ್ತೀನಿ. ಭರತ್ ಭೂಷಣ್ ಅವ್ರು ತೊಗೊಂಡ್ರೆ ಈಸ್ ವೆರಿ ಆಕ್ಟಿವ್ ಪರ್ಸನ್. ಯಾವಾಗಲೂ ನಗ್ತಾನೆ ಇರ್ತಾರೆ, ಒಂಥರ ಸಣ್ಣ ಮಗು ಥರನೇ ಅನಿಸ್ಬೋದು. ಮಕ್ಳ ಥರನೇ ಆಡ್ತಿರ್ತಾರೆ, ಮಕ್ಳ ಜೊತೆಲೇ ಇರ್ತಾರೆ. ಯಾವಾಗ ಸೀರಿಯಸ್ ಆಗಿದ್ದಾರೆ ಅನ್ನೋದೇ ಗೊತ್ತಾಗಿಲ್ಲ ನಮಗೆ. ಅವ್ರ ಭವಿಷ್ಯನೂ ಚೆನ್ನಾಗಿರಲಿ. ಇಲ್ಲೆಲ್ಲ ತುಂಬ ಚಾರಣ ಮಾಡ್ತಾ ಇದ್ರು ಸರ್ಗಳು ಹೇಳ್ದಂಗೆ. ಶಿವಮೊಗ್ಗ ತುಂಬ ಚೆನ್ನಾಗಿ ಅವ್ರು ಎನ್ಸೈಕ್ಲೋಪೀಡಿಯಾ ಥರನೇ ಇದ್ರು. ಈಗ ಅವಾಗಲೂ ಕೂಡ ಹೇಳಿದ್ರು ಅವರು ಮಹಾದೇವ ಸ್ವಾಮಿ ಬೆಟ್ಟದ ಹತ್ರನೇ ಹೋಗ್ತಾ ಇದ್ದೀನಿ ಅಂತ. ಆ ದೇವರ ಆಶೀರ್ವಾದ ಅವ್ರಿಗಿರಲಿ, ಇನ್ನೂ ಚೆನ್ನಾಗಿ ಅವರ ವೃತ್ತಿ ಜೀವನನ ಮುಂದಕ್ಕೆ ತಗೊಂಡೋಗ್ಲಿ ಅಂತ ಆಶಿಸ್ತೀನಿ. ಮುರುಗೇಪ್ಪ ಸರ್ ನನಗೆ ಅಷ್ಟು ಒಡನಾಟ ಇಲ್ಲೇ ಇದ್ರು ಯೋಗ ಮತ್ತು ಇದರಲ್ಲಿ ಅವರು ತುಂಬ ಚೆನ್ನಾಗಿ ಅವರ ಆರೋಗ್ಯನ ತುಂಬ ಕಾಪಾಡ್ಕೊಂಡಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ, ನಮಗೆಲ್ಲ ಒಂಥರ ಪಾಠ ಇದ್ದಂಗೆ. ಹೇಗೆ ನಾವು ನಮ್ಮ ಹೆಲ್ತ್ನ ವೃತ್ತಿ ಜೀವನ ಮುಗಿಸೋವರೆಗೂ ನಾವು ಕಾಪಾಡ್ಕೋಬೇಕು ಅನ್ನೋದನ್ನ ಅವ್ರುಗಳನ್ನ ನೋಡಿ ಕಲಿಬೇಕು, ಉಡುಪ ಸರ್ನ ಮತ್ತು ಮುರುಗೇಪ್ಪ ಸರ್ನ. ಹಾಗೆ ಮುರುಗೇಪ್ಪ ಸರ್ ಈಸ್ ವೆರಿ ಫೀಲ್ಡ್ ಓರಿಯೆಂಟೆಡ್ ಪರ್ಸನ್. ಸರ್ಗಳು ಹೇಳ್ದಂಗೆ ಅವರು ನೆಕ್ಸ್ಟ್ನು ಬೇಫಲ್ಲಿ ಇಲ್ಲೆಲ್ಲ ಕರಿತಾ ಇದ್ದಾರೆ ಅಂತಿದ್ದಾರೆ. ಅಲ್ಲಿ ಕೂಡ ಹೋಗಿ ಅವ್ರ ನಿವೃತ್ತಿ ಜೀವನ ಇನ್ನೂ ಚೆನ್ನಾಗಿ ಬಳಸ್ಕೊಳ್ಳಿ, ಆರೋಗ್ಯವಾಗಿರಲಿ ಅಂತ ಆಶಿಸ್ತೀನಿ ಸರ್. ಉಡುಪ ಸರ್ ತುಂಬ ಸ್ಪಂದಿಸುವಂಥ ಜೀವಿ ಅವರು ಆಲ್ಮೋಸ್ಟ್ 3 ಬಾರಿ ನಮ್ಮ ಜೊತೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರಿ. ಅದು ನಮಗೆ ತುಂಬ ಖುಷಿ ವಿಷಯ. ಹಾಗೆ ಸರ್ ಜೊತೆ ಧನಲಕ್ಷ್ಮಿ ಮೇಡಮ್ ಮತ್ತು ಸುನೀತಾ ಅಂತ ವರ್ಕ್ ಮಾಡಿದ್ದಾರೆ. ಅವ್ರು ಕೂಡ ತುಂಬ ಸಾರಿ ಅವ್ರನ್ನ ನೆನೆಸ್ಕೋತಾರೆ, ಅವ್ರಿಗೆ ಎಷ್ಟು ಸಪೋರ್ಟ್ ಆಗಿದ್ರು ಅಂತ. ಅದಕ್ಕೊಂದು ಸ್ಪಂದಿಸೋ ಇದೊಂದು ತೊಗೊಂಡ್ರೆ ಸುನೀತಾ ಚೌಧರಿ ಈಸ್ ಫ್ರಮ್ ರಾಜಸ್ಥಾನ್. ಅವ್ರ ಮದುವೆಗೆ ಒಬ್ಬರೇ ಫ್ಲೈಟಲ್ಲಿ ಹೋಗಿ ಕೂಡ ಅಲ್ಲಿ ಹಾಸ್ಪಿಟಲ್ ಬಂದಿದ್ದಾರೆ. ಸೊ ಒಬ್ಬ ಪರ್ಸನ್ನ ಅವರೆಷ್ಟು ಇನ್ವಾಲ್ವ್ ಮಾಡ್ಕೋತಾರೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಬೇರೆಯವರಾಗಿದ್ದರೆ ರಾಜಸ್ಥಾನದಲ್ಲಿ ಮದುವೆ ಇದೆ ಬಿಡಪ್ಪ, ಇಲ್ಲಿಂದನೇ ಒಂದು ವಿಶ್ ಕಳ್ಸೋಣ ಅಂತ ವಾಟ್ಸಪ್ಪಲ್ಲಿ ವಿಶ್ ಮಾಡ್ಬೋದಾಗಿತ್ತು. ಬಟ್ ಸ್ಟಿಲ್ ಹಿ ವೆಂಟ್ ಅಂಡ್ ಕೇಮ್ ಬ್ಯಾಕ್. ಅಷ್ಟು ಅವರು ಸ್ಪಂದಿಸ್ತಾರೆ. ಹಾಗೆ ನನ್ನ ಪರ್ಸ್ನಲ್ ಆಗಿ ತೊಗೊಂಡ್ರೆ ವೆನ್ ಐ ವಾಸ್ ಇನ್ ಎಮರ್ಜೆನ್ಸಿ ಸಪೋರ್ಟೆಡ್ ಎ ಲಾಟ್ ಫಾರ್ ಮೀ. ನಾನು ಇಮಿಡಿಯೇಟಾಗಿ ನೆಕ್ಸ್ಟ್ ಡೇ ಅವ್ರ ಹತ್ರ ಹೋದಾಗ ಬೆಳಗಿನ ಜಾವ 6:30 ಹೋದಾಗಲೇ ವಿಸಿಗೆ ಮಾತಾಡಿ ರಿಜಿಸ್ಟ್ರಾರಿಗೆಲ್ಲ ಒಂದು ಫೋನ್ ಮಾಡಿಸಿ ತುಂಬ ಹೆಲ್ಪ್ ಮಾಡಿದ್ರು. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಾನು ಉಡುಪ ಸರ್ ಜೊತೆ 2012ರಿಂದ ಈ 13 ವರ್ಷದ ತನಕ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇದು ಸರ್ ಕಳ್ಸೋದು ತುಂಬ ನೋವಾಗ್ತಿದೆ. 13 ವರ್ಷ ನಾನು ಅವ್ರ ಜೊತೆ ನನಗೇನು ಇದ್ರ ಬಗ್ಗೆ ಒಂಚೂರು ಗೊತ್ತೇ ಇಲ್ಲ. ನನಗೆ ವೆಟರ್ನರಿ ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ. ನಾನು ಮುಂಚೆ ನರ್ಸಿಂಗ್ ಕಾಲೇಜಲ್ಲಿ ವರ್ಕ್ ಮಾಡಿದ್ದೆ. ಆದರೂ ಇಂಟ್ರ್ಯೂ ಬಂದಾಗಿಲ್ಲ ಇವಳೇ ನನಗೆ ಬೇಕು ಅಂತ ಇವರೇ ಇಂಟ್ರ್ಯೂ ಒಳಗೆ ಆಗಿಸ್ಕೊಂಡು ಡಿಪಾರ್ಟ್ಮೆಂಟಿಗೆ ಕರ್ಕೊಂಡು ಇದುವರೆಗೂ ಎಷ್ಟು ಸಲ ನಾನು ಕೇಳಿದ್ದೀನಿ, ಇಲ್ಲ ಸರ್ ನನಗೆ ಆಗಲ್ಲ ಕ್ಲಿನಿಕ್ಸು, ಇಲ್ಲ ನೀನು ಮಾಡಲೇಬೇಕು, ನೀನು ಮಾಡ್ತೀಯಾ, ಮಾಡು ಅಂತ ಇಲ್ಲಿ ತನಕ ಅವ್ರು ಕರ್ಕೊಂಬಂದು 13 ವರ್ಷ ತನಕ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿದ್ದಿದ್ದು ಅವ್ರು ಎಷ್ಟು ಹೇಳ್ಕೊಟ್ಟಿದ್ದಾರೆ ಅಂದರೆ ನನ್ನ ಮಕ್ಕಳಿಗೂ ಸಹ ನಾನು ಇದ್ರ ಬಗ್ಗೆ ನಾನೀಗ ಆಲ್ರೆಡಿ ನಾನು ಎಷ್ಟೋ ಅವ್ರಿಗೆ ಹೇಳ್ಕೊಡ್ಬೋದು ಅಷ್ಟು ವಿಷಯನ ನನಗೆ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆದರೂ ಅವ್ರಿಗೆ ಕಳ್ಸೋಕ್ಕೆ ನನಗೆ ತುಂಬ ನೋವಾಗ್ತಿದೆ. ದಯವಿಟ್ಟು ಸರ್ ನನ್ನಿಂದ ಏನಾದರೂ ನಿಮಗೆ ತೊಂದರೆ ಆಗಿದ್ದರೆ ನೋವಾಗಿದ್ದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮುರುಗಪ್ಪ ಸರ್ ಜೊತೆನೂ ಅಷ್ಟೇ ತುಂಬ ಚೆನ್ನಾಗಿ ಅವ್ರು ಹೇಳ್ಕೊಟ್ಟಿದ್ದಾರೆ. ಅವ್ರ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ಏನು ಗೊತ್ತಿರಲಿಲ್ಲ ಅಂದ್ರೂ ನಾನು ಅವ್ರಿಗೆ ಕರೆದು ಸರ್ ಇಂಥದ್ದಿದೆ ಏನು ಮಾಡೋದು ಅಂದರೆ ನಾನು ಇದ್ದೀನಿ, ನೀನು ಹೆದರಬೇಡ, ನೀನು ಮಾಡು, ನೀವು ಯಾಕೆ ಹೆದರ್ತೀರ, ಅವ್ರು ಯಾರು ಮಾತಾಡ್ತಾರೋ ಅವರಿಗೆಲ್ಲ ನಾನು ಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿ ಅವರೆಷ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳು ಸರ್. ನನ್ನಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ನಮನಗಳು. ನನ್ನ ಸ್ನೇಹಿತರಿಗೂ ನಮನಗಳು. SP ಸರ್ ಬೆಳಗ್ಗೆ ಕಾಲ್ ಮಾಡಿ ಒಂದು 3 ನಿಮಿಷ ಮಾತಾಡಬೇಕು ನೀನು ಸ್ಟೇಜ್ ಮೇಲೆ ಅಂದಾಗ ಕೇವಲ 3 ನಿಮಿಷ ಇವ್ರ ಬಗ್ಗೆ ಏನು ಮಾತಾಡಲಿ, 3 ನಿಮಿಷ ಸಾಕಾಗುತ್ತೆ ಅನಿಸ್ತು ನನಗೆ. ಆದರೂ ನಾನು 3 ನಿಮಿಷದಲ್ಲೇ ನನ್ನ ಜೀವನಕ್ಕೆ ಅವರ ಪರ್ಸ್ನಾಲಿಟಿ ಹೇಗೆ ನನ್ನ ಜೀವನ ಅಫೆಕ್ಟ್ ಮಾಡ್ತಾವೆ ಅನ್ನೋದ್ರ ಬಗ್ಗೆ 2 ಇನ್ಸಿಡೆಂಟ್ಸ್ ನಿಮ್ಮಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸುದೀರ್ಘ ವೃತ್ತಿ ಜೀವನವನ್ನು 37 ವರ್ಷ ವೃತ್ತಿ ಜೀವನವನ್ನು ನಡೆಸಿದಂಥ ಮುರುಗಪ್ಪ ಸರ್ ನನಗೆ ಕೌನ್ಸಿಲರ್ ಕೂಡ ಹೌದು. ಆಗಿನ ಫಸ್ಟ್ ಇಯರ್ಸ್ ನಾವು ತುಂಬ ತುಂಟಾಟ ಆಟ ಆಡ್ಕೊಂಡು ಅಷ್ಟು ಬಿಟ್ಟರೆ ನಮಗೇನು ಗೊತ್ತಿರಲಿಲ್ಲ. ಅವಾಗ ನಂಗೆ ಕೇಳಿದರು,
ನೀವು BVSC ಮುಗಿಸಿದ ಮೇಲೆ ಏನಾಗ್ತೀಯಪ್ಪ ಅಂತ. ನಾನು ಎಲ್ಲರಿಗೂ ಗೊತ್ತಿರೋಂಗೆ ಎಲ್ಲ ಸ್ಟೂಡೆಂಟ್ಸು ವೆಟರ್ನರಿ ಸ್ಟೂಡೆಂಟ್ಸ್ ಹೇಳ್ದಂಗೆ ಸರ್ ನಾನು ವಿವೋ ಆಗ್ಬಿಡ್ತೀನಿ ಸರ್ ಅಂತ ಹೇಳಿದೆ. ವಿವೋನಾ, ಯಾಕಪ್ಪ ವಿವೋ ಆಗ್ತೀಯಾ? ನಮ್ಮ ಪಪ್ಪನ ಥರ ನೀನು IAS ಆಗು ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು, ಇವರಪ್ಪ ಏನಾದರೂ IAS ಅಂತ. ಅವಾಗ ಹೇಳಿದ್ರು ಹೌದು ನಮ್ಮ ಪಪ್ಪ, ಅವರು ಗರ್ವದಿಂದ ಹೇಳಿದರು ಹೌದು ನಮ್ಮ ಪಪ್ಪ IAS ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಅಂತ. ನನಗೆ ತುಂಬ ಅದರ ಖುಷಿ ಆಗೋಯ್ತು. ದುಡ್ಡು ಅನ್ನೋ ಈ ಸಮಾಜದಲ್ಲಿ ಕೇವಲ ಒಬ್ಬ ರೈತನಿಗೆ ಎಷ್ಟು ಅವನಿಗೆ ಸ್ಥಾನ ಕೊಡಬೇಕು, ಅವನ ಮೇಲೆ ಎಷ್ಟು ಹೆಮ್ಮೆ ವ್ಯಕ್ತಪಡಿಸ್ಬೇಕು ಅನ್ನೋದನ್ನ ಮುರುಘಪ್ಪ ಸರ್ನಿಂದ ನೋಡಿ ಕಲಿಬೋದು. ತುಂಬ ಥ್ಯಾಂಕ್ಸ್ ಸರ್. ಇನ್ನು ಉಡುಪ ಸರ್, ನಮ್ಮ ಪ್ರೀತಿಯ ಉಡುಪ ಸರ್ ಬಗ್ಗೆ ಹೇಳೋದು ತುಂಬ ಇದೆ. ಅವರು ಪಂಕ್ಚುಯಾಲಿಟಿಯಲ್ಲಿ ಆಗಿರಲಿ, ಕ್ಲಾಸ್ಗೆ ಬರೋದ್ರಲ್ಲೇ ಆಗಿರಲಿ, ಸರಳತೆಯಲ್ಲಿ ಆಗಿರಲಿ ತುಂಬ ಇದೆ, ತುಂಬ ಕಲಿಯೋದಿದೆ. ನಾವೇ ದೊಡ್ಡ ಗಾಡಿಗಳಲ್ಲಿ ಓಡಾಡ್ತೀವಿ, ಸರ್ ಚಿಕ್ಕ ಪೇಪಲ್ಲೇ ಓಡಾಡ್ತಿರ್ತಾರೆ. ನನಗೆ ಸರ್ಪ್ರೈಸ್ ಅನಿಸ್ತಾರೆ ಅವರು ನೋಡಿದ್ರೆ. ಅದ್ರ ಮೇಲೆ ನಮಗೆ ಎಷ್ಟೊಂದು ಸತಿ ಹುಷಾರಿಲ್ಲ, ಕ್ಲಾಸು ತಲೆನೋವು ಅಂದ್ಕೊಂಡು ಸುಮ್ಮನಾಗಿರ್ತೀವಿ. ನಾನು ಅವ್ರನ್ನ ಇದ್ರವರೆಗೂ ನೋಡಿದ್ದೀನಿ, ಅವ್ರದ್ದು ಒಂದೇ ಒಂದು ಕ್ಲಾಸ್ ಕೂಡ ಅವ್ರು ಮಿಸ್ ಮಾಡಿಲ್ಲ, ಅಷ್ಟು ಪಂಕ್ಚುಯಲ್ ಆಗಿದ್ದಾರೆ ಸರ್. ಅವ್ರ ವ್ಯಕ್ತಿತ್ವ ನನಗೆ ಇನ್ನೊಂದರಲ್ಲಿ ಯಾವಾಗ ತುಂಬ ಅವ್ರ ವ್ಯಕ್ತಿತ್ವವನ್ನು ನಾನು ನೋಡಿದೆ ಅಂದರೆ, ಈಗ ನಿಮಗೆ ಅಂದ್ಕೊಳ್ಳಿ, ಈಗ ತಂದೆ ಯಾವತ್ತಿದ್ರೂ ಮಗಳನ್ನ ತುಂಬ ಇಷ್ಟಪಡ್ತಾರೆ, ಅದೇ ಥರ ತಾಯಿ ಮಗನ್ನ ತುಂಬ ಇಷ್ಟಪಡ್ತಾರೆ. ಅದೇ ಥರ ನಮ್ಮ ಸರ್ಗೂ ಕೂಡ ಅವ್ರದ್ದು ಸಬ್ಜೆಕ್ಟು ಮೆಡಿಸಿನೇ ಆಗಿರ್ಬೋದು, ಅವ್ರಿಗೆ ಎಪಿಡೆಮಾಲಜಿ ಅಂದರೆ ತುಂಬ ಇಷ್ಟ. ಎಪಿಡೆಮಾಲಜಿ ಅಂದ್ರೆ ಏನಿಲ್ಲ, ಒಂದು ನಿರ್ದಿಷ್ಟ ಜಾಗದಲ್ಲಿ ಒಂದು ಟೈಮಲ್ಲಿ ಇಂಥ ಕಾಯಿಲೆ ಹೊರಗೆ ಬರುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದನ್ನ ಎಪಿಡೆಮಾಲಜಿ ಅಂತಾರೆ. ಅದೇ ಥರ ಈ ಎಪಿಡೆಮಾಲಜಿಯನ್ನು ಕಲಿಯೋದಕ್ಕೆ ಏನು ಬೇಕಪ್ಪ ಅಂದರೆ ಒಂದು ಸಮಯ ಪ್ರಜ್ಞೆ ಬೇಕಾಗುತ್ತೆ, ದೂರಾಲೋಚನೆ ಬೇಕಾಗುತ್ತೆ. ಇದನ್ನು ನಾನು ಅವರಲ್ಲಿ ಯಾವಾಗ ನೋಡಿದೆ ಅಂದರೆ ಯೂತ್ ಫೆಸ್ಟ್ ಹೋದ ವರ್ಷ ನಮಗೆ ದುಡ್ಡಿನ ಅಭಾವ ತುಂಬ ಕಾಡ್ತಿತ್ತು. ಕೈ ಕಟ್ಕೊಂಡು ಕುಂತಿದ್ವಿ, ಏನು ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ. ಸರ್ರೇ ಬಂದು ಎಷ್ಟು ತುಂಬ ಅಮೌಂಟ್ ಕೊಟ್ಟಿದ್ದಾರೆ. ಮುರುಘಪ್ಪ ಸರ್ ಅಷ್ಟೇ ಮತ್ತು ಉಡುಪ ಸರ್ ಅಷ್ಟೇ ತುಂಬ ಅಮೌಂಟ್ ಕೊಟ್ಟು ಸಲಹೆಗಳನ್ನ ಹೇಳಿ ನಮ್ಮನ್ನು ಕಳಿಸ್ಕೊಟ್ರು. ಅದರಿಂದನೇ ನಾವು ಬ್ಯಾಕ್ ಟು ಬ್ಯಾಕ್ 2 ಇಯರ್ಸ್ ನಮಗೆ ಯೂತ್ ಫೆಸ್ಟಲ್ಲಿ ಚಾಂಪಿಯನ್ಶಿಪ್ನ ನಾವು ತೊಗೊಬಂದು ಕಾಲೇಜ್ಗೆ. ಇದ್ರ ಬಗ್ಗೆ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಸರ್, ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ನಮ್ಮಿಂದ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಬೇಕು ಅಂತ ಹೇಳ್ತಾ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಹೇಳಿ, ನೀವು ಇಂದು ಬಿತ್ತಿದಂಥ ಜ್ಞಾನ ಅಂತ ಹೇಳ್ತಾ, ಇದು ಕೇವಲ ನಿಮ್ಮ ವೃತ್ತಿ ಜೀವನಕ್ಕೆ ವಿದಾಯ ಆಗಿದೆ ಹೊರತು ನೀವು ತೋರಿಸಿದಂಥ ಪ್ರೀತಿಗಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಅದ್ರ ಬಗ್ಗೆ ತುಂಬ ಸ್ಟ್ರಿಕ್ಟ್ ಇದ್ರು, ಬಟ್ ಅಷ್ಟೇ ನೀಟಾಗಿ ಹೇಳ್ಕೊಂಡು ಕೊಡ್ತಿದ್ರು. ಸರ್, ನಿಮಗೆ ಮುಂದೆ ಕೆರಿಯರಲ್ಲಿ ಒಳ್ಳೆಯದಾಗಲಿ ಅಂತ ವಿದ್ಯಾರ್ಥಿಗಳೆಲ್ಲ ಬೇಕು ಅಂತ. ಥ್ಯಾಂಕ್ ಯು ಸರ್. ಎಲ್ಲ ಗುರು ಮಹೋದಯರಲ್ಲಿ ನಮಸ್ಕಾರ ಮಾಡ್ತಾ, ಇಂದು ನಾನು ಉಡುಪ ಸರ್ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾವು ನಮ್ಮ ಕಾಲೇಜಿಗೆ ಒಂದು ತುಂಬಲಾರದ, ಎಸ್ಪೆಷಲಿ ನಮ್ಮ ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ ಒಂದು ತುಂಬಲಾರದ ನಷ್ಟ ಅಂತ ನನಗೆ ಫೀಲ್ ಆಗ್ತದೆ. ಯಾಕಂದರೆ ಅವ್ರು ಒಂಥರ ನಾಲೆಡ್ಜ್ ಆಫ್ ಓಷಿಯನ್ ಇದ್ದಂಗೆ. ಉಡುಪ ಸರ್ ಅಂದರೆ ಏನೋ ಡೌಟ್ ಇದ್ದರೂ ಉಡುಪ ಸರಿಗೆ ಗೊತ್ತಿರುತ್ತೆ ಅನ್ನೋ ಥರ. ನಾನು ಈವನ್ 2011 ನಾನು ಬಂದು UG ಜಾಯ್ನ್ ಆದಾಗಲೂ ಸರ್ ಇದ್ದರು. ನಮ್ಮದೆಲ್ಲ TVCC ಅಲ್ಲಿ ಗೇಟ್ ಹತ್ರ TVCC ಎಲ್ಲ ಎವ್ರಿಥಿಂಗ್ ಉಡುಪ ಸರ್ ಎಲ್ಲ ನೋಡ್ಕೊಂತಾರೆ. ಉಡುಪ ಸರಿಂದ ನಾನು ತುಂಬ ಕಲ್ತಿದ್ದೀವಿ. ನಾನು ಈವನ್ PG ಸೀಟ್ ಅಲಾಟ್ ಆದಾಗಲೂ ನಾನು ಉಡುಪ ಸರ್ ಅಂಡ್ರಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಹೆಮ್ಮೆಯಿಂದ ಬಂದೆ. ಇಲ್ಲಿ ಬಂದ ಮೇಲೆ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಕೇಳಿ ಬೇಜಾರಾಯಿತು. ಅದು ನಮ್ಗೆ ತುಂಬಲಾರದ ನಷ್ಟ ಅಂತ ನನಗೆ ಫೀಲ್ ಆಗ್ತಾ ಇದೆ. ಅವರ ಜೀವನ, ಮುಂದಿನ ಜೀವನ ಸುಖಕರವಾಗಿರಲಿ. ಅವರ ಈ ಸರ್ವಿಸ್ ಬರೀ ಇಲ್ಲಿ ಇಷ್ಟಿಗೆ ನಿಲ್ಲಿಸದೆ ಅವ್ರ ಮುಂದಿನ ಅವರ ನಾಲೆಡ್ಜು ಇನ್ನೂ ಎಲ್ಲ ಬಂದವ್ರಿಗೂ ಇನ್ನೂ ಹೆಲ್ಪ್ ಆಗಲಿ. ಅವರು ಇಲ್ಲಿಗೆ ಸ್ಟಾಪ್ ಮಾಡದೆ ಅವರ ಜ್ಞಾನವನ್ನು ಎಲ್ರಿಗೂ ಸ್ಪ್ರೆಡ್ ಮಾಡಲಿ. ಅವರ ಸ್ಟೂಡೆಂಟ್ಸ್ ಈವನ್ ಎಷ್ಟು ಫೀಲ್ಡಲ್ಲಿ ಕೇಳಿದ್ರೆ ಎಲ್ಲಿ ಉಡುಪ ಸರ್ ಹತ್ರ ಇದೆ, ಉಡುಪ ಸರ್ ಅಂದರೆ ಎಲ್ರಿಗೂ ತುಂಬ ಜನ ಇದ್ದಾರೆ. ಎಲ್ಲ ಫೀಲ್ಡಲ್ಲಿ ಅವ್ರ ಸ್ಟೂಡೆಂಟ್ಸ್ ತುಂಬ ಸಾಧನೆ ಮಾಡಿದ್ದಾರೆ. ಈವನ್ ರೈಟ್ ನಾವು ತುಂಬ ಸೀನಿಯರ್ಸು ಫೀಲ್ಡಲ್ಲಿ ಅವ್ರ ಸ್ಟೂಡೆಂಟ್ಸು ನಾನು ಕೇಳ್ಪಟ್ಟಿದ್ದೀನಿ. ನಾನು ಅವ್ರ ಸ್ಟೂಡೆಂಟ್ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಸರ್, ಈ ನಾಲೆಡ್ಜು ಇಲ್ಲಿಗೆ ಸ್ಟಾಪ್ ಆಗದೆ ನಮ್ಮ ಪಶುವೈದ್ಯಕೀಯ ವೃತ್ತಿಗೆ ನಿಮ್ಮಿಂದ ಇನ್ನೂ ಜಾಸ್ತಿ ಕೊಡುಗೆ ಬರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಇಲ್ಲಿ ಅವರ ಮುಂದಿನ ಆರೋಗ್ಯ ಮತ್ತು ಜೀವನ ಆರೋಗ್ಯ ಆಯುಷ್ಯೆಲ್ಲ ಕೊಡಲಿ ದೇವರಂತ ಅವ್ರು ದೇವ್ರ ಹತ್ರ ಬೇಡ್ಕೋತೀನಿ. ಇಷ್ಟು ಹೇಳೋಕ್ಕೆ ಇಷ್ಟು ಟೈಮ್ ಕೊಟ್ಟೆ. ಥ್ಯಾಂಕ್ ಯು.